ಇವ್ರ ಫ್ಯಾಮಿಲಿ ಪೂರ್ತಿ ಬರ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಇವ್ರ ಕಣ್ಣಿಗೆ ನಾನು ಬೀಳಬಾರ್ದು. ನಮಸ್ತೆ. ನಮಸ್ತೆ. ನಮಸ್ತೆ ಸುಹಾಸಿನಿ ಅವರೇ. ನಮಸ್ತೆ. ಏನೋ ನಿಮ್ ದಯೆಯಿಂದ ಈ ಮದ್ವೆ ಹೇಗೋ ನಡೀತಾ ಇದೆ. ನನಗೆ ಕೊಟ್ಟು ಮಾತಿಗೆ ಕಟ್ಟು ಬಿದ್ದು ಮುಂದೆ ನಿಂತು ಮದ್ವೆ ಮಾಡ್ಸೋದಕ್ಕೆ ನೀವೆಲ್ಲರೂ ಬಂದಿದ್ದೀರಾ. ತುಂಬಾ ಥ್ಯಾಂಕ್ಸ್. ಮತ್ತಿನ್ನೇನು ನಿನ್ ಕಪಿ ಅಂತ ಮುಖ ನೋಡಕ್ ಬಂದಿದೀವಿ ಅಂತ ತಿಳ್ಕೊಂಡಿದ್ಯಾ? ಅಂಕಲ್ ಒಳ್ಳೆ ಜೋಕ್ ಮಾಡ್ತಾರಪ್ಪ. ಏಯ್, ನೀನೇನ್ ಎಳೆ ಹುಡುಗ ಅನ್ಕೊಂಡಿದ್ಯಾ? ಯಾರಿಗೂ ಅಂಕಲ್ ಅಂತಿದ್ಯಾ? ಕೂದಲು ಉದುರೋಗ್ಬಿಟ್ರೆ ಅಂಕಲ್ ಆಗ್ಬಿಡ್ತೀವ. ಅಳಿ ಅಂದ್ರೆ ನಾವು ಬಂದಿರೋದು ಶಿವರಾಜ್ ಮದ್ವೆಗೆ. ಶಿವರಾಜ್ ಈಗ ಮದ್ವೆ ಹುಡ್ಗ, ನಾವೀಗ ಅತಿಥಿಗಳು. ಆಗ್ಬೇಕಾಗಿರೋ ಕೆಲ್ಸ ನೋಡಿ. ಹಾ ಹೌದು, ಬನ್ನಿ ಬನ್ನಿ ಬನ್ನಿ. ಬಂಟಿ, ಚೆನ್ನಾಗಿದ್ಯಾ? ಅಪ್ಪ ಅಮ್ಮ ಇಲ್ಲಿ? ಅಲ್ಲೋಡಿ ಅಪ್ಪ. ಅಯ್ಯೋ ದೇವ್ರೆ, ಇವ್ರೇನು ನನ್ನ ಕೇಳ್ಕೊಂಡೇ ಬರ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ನಾವು ಕರೀದೇ ಹೋದ್ರು ಈ ಮದ್ವೆಗೆ ಕುಟುಂಬ ಸಮೇತ ಬಂದಿದ್ದಕ್ಕೆ ತುಂಬಾ ಸಂತೋಷ. ಕರಿದೇ ಇರೋ ಫಂಕ್ಷನ್ಗೆಲ್ಲ ಹೋಗೋದಕ್ಕೆ ನಮ್ಮನ್ನೇನ್ ನಿಂತರ ಅಂತ ಅನ್ಕೊಂಡಿದ್ಯಾ? ಈ ಮದ್ವೆ ನಡೀತಾ ಇರೋದೇ ನಾವು ಮನ್ಸ್ ಮಾಡಿರೋದ್ರಿಂದ. ನೀವ್ ಮನ್ಸ್ ಮಾಡಿದ್ದು ಒಳ್ಳೇದೇ ಆಯ್ತು. ಆದ್ರೆ ನಿಮ್ ಉತ್ತಮ್ ಕಡೆಯಿಂದ ಏನಾದ್ರೂ ತೊಂದ್ರೆಗಳಾದ್ರೆ ತುಂಬಾ ಕೆಟ್ಟದಾಗಿರತ್ತೆ. ಈ ಮದ್ವೆ ಆಗೋವರೆಗೂ ಉತ್ತಮ್ ಕಡೆಯಿಂದ ನಿಮ್ಗೆ ಯಾವ ತೊಂದರೆಗಳೂ ಆಗಲ್ಲ. ಹೌದು, ಮೈಥಿಲಿ ಎಲ್ಲಿದ್ದಾಳೆ? ನೀವು ಬಂದಿರೋದು ಹುಡ್ಗನ್ ಕಡೆಯಿಂದ ಅಲ್ವಾ? ಮೈಥಿಲಿ ಹತ್ರ ಏನ್ ಕೆಲ್ಸ? ಅಂದ್ರೆ ಮದ್ವೆಗೆ ಅವಳನ್ನ ರೆಡಿ ಮಾಡ್ಬೇಕಲ್ವಾ? ಯಾಕೆ ಅವಳನ್ನ ನಾವ್ ರೆಡಿ ಮಾಡೋದಿಲ್ವಾ? ನೀವ್ ರೆಡಿ ಮಾಡಿದ್ರೇನೆ ನನ್ ಮಗಳು ರೆಡಿ ಆಗೋದಾ? ಯಾರಿಗ್ ಗೊತ್ತು, ಮೊದ್ಲೇ ನಿಮ್ ಹುಡುಗಿಗೆ ಈ ಶಿವರಾಜು ಅಂದ್ರೆ ಇಷ್ಟ ಇಲ್ಲ. ತೀರಾ ಮುಹೂರ್ತದ ಸಮಯದಲ್ಲಿ ಓಡೋಗ್ಬಿಟ್ರೆ, ಇಲ್ಲ ಏನಾದ್ರೂ ಅನಾಹುತ ಮಾಡ್ಕೊಂಡ್ಬಿಟ್ರೆ, ಆಗ ಕಳಂಕನೆಲ್ಲ ನಮ್ ತಲೆ ಮೇಲೆ ಕಟ್ತೀರಾ ಅಲ್ವಾ? ಅದು ಕರೆಕ್ಟೇ. ಆ ಶಿವರಾಜನ್ ಮದುವೆ ಮಾಡ್ಕೊಳ್ಳೋದಕ್ಕಿಂತ ಆ ಹುಡುಗಿ ಸುಮ್ನೆ ಸತ್ತೋಗೋದೇ ಕರೆಕ್ಟ್. ಅಂದ್ರೆ ನಾನ್ ಹೇಳೋದು, ಅಂದ್ರೆ ನಮ್ಮವ್ರು ಹೇಳ್ದಂಗೆ ಆ ಥರದ್ದೇನಾದ್ರೂ ಆಯ್ತು ಅಂತಂದ್ರೆ ಆ ಅಪವಾದ ಎಲ್ಲ ನಮ್ ತಲೆಗೆ ಕಟ್ಬಿಡ್ತಾಳೆ ಈ ಸತ್ಯವತಿ. ಅಂದ್ರೆ ನನ್ ಮಗಳನ್ನೇ ಅನುಮಾನಿಸ್ತಿದ್ದೀರಾ? ಅನುಮಾನ ನಿನ್ ಮಗಳ ಮೇಲೆ ಖಂಡಿತ ಅಲ್ಲ, ಆ ಹುಡುಗಿನ ಮದುವೆ ಆಗ್ತಿರೋ ಈ ಕಟ್ಔಟ್ ಮೇಲೆ. ಅಂದ್ರೆ ಏನ್ ಸರ್ ನಿಮ್ ಉದ್ದೇಶ? ಲವ್, ನಿನ್ನ ಒಂದ್ ಪ್ರಶ್ನೆ ಕೇಳ್ತೀನಿ, ಕರೆಕ್ಟಾಗಿ ಉತ್ತರ ಕೊಟ್ಬಿಡ. ನಿನಗೆ ಒಬ್ಳು ತಂಗಿನೋ ಅಕ್ಕನೋ ಇದ್ದಿದ್ರೆ ಇವನಿಗೆ ಕೊಟ್ಟು ಮದ್ವೆ ಮಾಡ್ತಿದ್ದೇನಾ? ಚಿಚಿ ಚಿಚಿ ಚಿ, ಅವಳು ಮದ್ವೆ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ಇವನಿಗೆ ಮಾತ್ರ ಕೊಡಲ್ಲ. ಸಾರಿ ಮಾಮ, ಏನೋ ಎಮೋಷನ್ ಅಲ್ಲಿ. ಆದ್ರೆ ಅದೆಲ್ಲ ಈಗ ಯಾಕ್ರಿ? ಮದ್ವೆಗ್ ಬಂದ್ರ ಹೋದ್ರ ಅಕ್ಷತೆ ಕಾಳು ಹಾಕಿದ್ರ ಅಂತ ಇರ್ಬೇಕು. ಅದನ್ ಬಿಟ್ಟು ಒಳ್ಳೆಯವನ ಕೆಟ್ಟವನ, ಪಂಚೆ ಕಟ್ಕೊಂಡಿದಾನ ಪಂಚೆ ಕಟ್ಕೊಂಡಿಲ್ವಾ, ಇದೆಲ್ಲ ಪಂಚಾಯ್ತಿ ಯಾಕೆ ಅಂತ. ನೋಡು ಸತ್ಯವತಿ, ನಿನ್ ಹುಷಾರಲ್ಲಿ ನೀನಿದ್ರೆ ನಮ್ ಹುಷಾರಲ್ಲಿ ನಾವಿರ್ತೀವಿ. ನಿನ್ ಮಗಳು ಓಡೋಗ್ದೇ ಇರೋ ಹಾಗೆ ನನ್ ಮಗಳು ಸೊಸೆ ಕಾವಲ್ಗಿರ್ತಾರೆ. ನಿನ್ ಮಗಳನ್ನೂ ಸೊಸೆನೋ ವಾಚ್ಮೆನ್ ಆಗಿ ಬಿಡ್ತೀನಿ ಅಂದ್ರೆ ನಾನ್ ಬೇಡ ಅಂತೀನ? ಇಟ್ಕೊಳ್ಳಿ. ನೋಡಿದ್ರ ಅತ್ತೆ ಎಂಥ ಮಾತಂದ್ಲು? ನನ್ನ ಅತ್ತಿಗೆನ ಇಬ್ರು ವಾಚ್ಮೆನ್ ಅಂತಾಳ. ಅವಳ ವಿಷಯ ಬಿಟ್ಬಿಡಿ ಈಗ. ಮೊದ್ಲು ನೀವು ಮೈಥಿಲಿ ಹತ್ರ ಹೋಗಿ. ಆಯ್ತಮ್ಮ, ಬಾ ಅತ್ತಿಗೆ. ಅಳ್ಬೇಡ ಕಣೆ. ಅಮ್ಮ ಮೈಥಿಲಿ, ಯಾಕೆ ಬಂದ್ರಿ ಆಂಟಿ? ಆದಷ್ಟ ನನ್ ಕೊರಳಿ 3 ಗಂಟೆ ಹಾಕ್ತಾ ಇದ್ರೆ ನೋಡಿ ಸಂತೋಷ ಪಡೋದಕ್ ಬಂದಿದ್ದೀರಾ? ಜೀವನ ಪೂರ್ತಿ ನರಕ ಅನ್ಭವಿಸು ಅಂತ ಅಕ್ಷತೆ ಕಾಳು ಹಾಕಿ
ಆಶೀರ್ವಾದ ಮಾಡಕ್ ಬಂದಿದ್ದೀರಾ? ಈ ಮದ್ವೆ ನಿಲ್ಸೋದಕ್ ಬಂದಿದೀವಿ. ಹೌದು ಮೈಥಿಲಿ, ನಿಂಗೆ ಈ ಮದ್ವೆ ಇಷ್ಟ ಇಲ್ಲ ಅಂತ ಉತ್ತಮ್ ನಮ್ಮ ಹತ್ರ ಹೇಳ್ದ. ಅದಕ್ಕೆ ನಮಗಿಲ್ಲಿಗ್ ಬರೋದಕ್ ಇಷ್ಟ ಇಲ್ದೆ ಹೋದ್ರು ನಿನಗೋಸ್ಕರ ನಾವಿಲ್ಲಿಗ್ ಬಂದ್ವಿ. ಹೌದಮ್ಮ, ಉತ್ತಮ್ಗೆ ಪ್ರಾಣ ದಾನ ಮಾಡಿದ್ಯಾ. ನಿನಗೆ ಅನ್ಯಾಯ ಆಗೋದಿಕ್ ನಾವ್ ಬಿಡ್ತೀವಾ? ನೀನು ನನ್ ಮಗಳಿದ ಹಾಗೆ. ನಾನೇ ನಿನ್ ತಾಯಿ ಆಗಿದ್ರೆ ಎಷ್ಟು ತರದಲ್ಲಿ ನಿನ್ನ ಕಾಪಾಡ್ಕೊಳ್ಬೇಕೋ ಅಷ್ಟೂ ತರದಲ್ಲಿ ನಿನ್ನ ಕಾಪಾಡ್ಕೊಳ್ತಾ ಇದ್ದೆ. ಆಂಟಿ, ಅದ್ ಸರಿ ಆಂಟಿ, ಆದ್ರೆ ನಮ್ ಹತ್ರ ಟೈಮ್ ಇಲ್ವಲ್ಲ. ಈಗ ಈ ಮದ್ವೆ ಹೇಗ್ ನಿಲ್ಲಿಸ್ತೀರಾ? ನಿಲ್ಲಿಸ್ಬೇಕಾಗಿರೋದು ನಾವಲ್ಲ, ಮೈಥಿಲಿನೇ. ನಾನಾ? ಹೌದು ಮೈಥಿಲಿ, ಅಷ್ಟಕ್ಕೂ ಈ ಮದ್ವೆ ಆಗೋದಕ್ಕೆ ಆ ಶಿವರಾಜ್ ಎಷ್ಟು ದಾರಿಗಳನ್ನ ಹುಡುಕಿದಾನೋ ಆ ದಾರಿಗಳನ್ನೆಲ್ಲ ನೀನು ಮುಚ್ಚಾಕ್ಬೇಕು. ಆಗ್ಲೇ ಈ ಮದ್ವೆ ನಿಂತು ಹೋಗೋದು. ಈಗ ನಾನು ಏನ್ ಮಾಡ್ಬೇಕು ಅಂದ್ರು ಇಲ್ಲಿಂದ ನಾನು ಹೊರಗೆ ಹೋಗ್ದೆ ನಾನು ಏನು ಮಾಡಕ್ಕಾಗಲ್ಲ ಆಂಟಿ. ಹೊರಗಡೆನಾ? ಹೇಗ್ ಹೋಗ್ತೀಯಾ? ಈ ಮನೆ ಸುತ್ತ ಆ ಶಿವರಾಜ್ ತನ್ನ ಕಡೆಯವ್ರನ್ನ ನಿಲ್ಸಿದಾನೆ. ನೀನ್ ಈ ರೂಮಲ್ಲಿ ಕಾಣಿಸ್ಲಿಲ್ಲ ಅಂದ್ರೆ ಎಲ್ಲ ರಂಪ ರಾಮಾಯಣ ಆಗುತ್ತೆ. ಏನೇ ಹಾಗ್ ನೋಡ್ತಿದೀಯಾ? ಒಂದ್ ಐಡಿಯಾ ಇದೆ. ಐಡಿಯಾನಾ? ಏನದು? ಶಿವರಾಜ್ ಕೊಟ್ಟಿರೋ ಈ ಸೀರೆ ಒಡವೆನ ಸೀರೆಗೆ ಹಾಕಿ ನಾನ್ ಬರೋವರೆಗೂ ಸೀರೆನ ನನ್ ಪ್ಲೇಸಲ್ಲಿ ಇಟ್ಟು ಮ್ಯಾನೇಜ್ ಮಾಡೋಕಾದ್ರೆ ಅಷ್ಟ್ರಲ್ಲಿ ನಾನು ಹೊರಗಡೆ ಹೋಗಿ ಈ ಮದ್ವೆ ನಿಲ್ಸೋದಕ್ಕೆ ಏನ್ ಮಾಡ್ಬೇಕೋ ಎಲ್ಲ ಮಾಡ್ತೀನಿ. ಏನು? ನಾನಾ? ಈ ಸೀರೆ ಒಡವೆ ಹಾಕೊಂಡು ನಾನ್ ನಿನ್ ಜಾಗದಲ್ಲಿ ಕುತ್ಕೋಬೇಕಾ? ಹೌದು ಸಿರಿ, ಮದ್ವೆಗೆ ಇನ್ನೂ 1 ಗಂಟೆ ಟೈಮ್ ಇದೆ. ಅಷ್ಟ್ರಲ್ಲಿ ನಾನು ಹೋಗಿ ನನ್ನ ಪ್ರಯತ್ನ ನಾನು ಮಾಡ್ತೀನಿ. ಮೈಥಿಲಿ, ನಿನಗ್ ಗೊತ್ತಾ, ನನ್ ಮದ್ವೆ ಬಗ್ಗೆ ತುಂಬಾ ಕನಸುಗಳನ್ನ ಇಟ್ಕೊಂಡಿದೀನಿ. ಅಂತದ್ರಲ್ಲಿ ಈಗ ಈ ಸೀನಲ್ಲಿ ನನ್ನನ್ನು ಸಿಕ್ಕಾಕ್ಸಿ ನೀನ್ ಬರೋದು ಸ್ವಲ್ಪ ತಡ ಆದ್ರೆ ನಿನ್ ಮೇಲೆ ಕೋಪದಿಂದ ಆ ಶಿವರಾಜು ನನ್ ಕೊಳ್ಳಿಗೆ ತಾಳಿ ಕಟ್ಬಿಡ್ತಾನೆ. ಆಗ ಜೀವನ ಪೂರ್ತಿ ಅವನ್ ಹಿಂದೆ ನಾಯಿ ಮರಿತರ ಬೌ ಬೌ ಅನ್ನೋದಲ್ದೆ ರಾಜ ರಾಜ ಅಂತ ತಿರುಗ್ಬೇಕು. ಅಯ್ಯಯ್ಯೋ, ನನ್ನಿಂದ ಆಗಲ್ಲಪ್ಪ. ಈ ಮದ್ವೆ ನಿಲ್ಸಕ್ಕೆ ಆ ಶಿವರಾಜ್ನ ಮಂಟಪದಲ್ಲೇ ಸಾಯಿಸಿ ಜೈಲಿಗೆ ಬೇಕಾದ್ರೂ ಹೋಗ್ತೀನಿ. ನಿನ್ ಈ ಪ್ಲಾನ್ ಅಲ್ಲಿ ನನ್ನನ್ ಮಾತ್ರ ಬಲಿ ಕೊಡ್ಬೇಡ. ಇಲ್ಲ ಸರಿ, ಮೈಥಿಲಿ ಹೇಳ್ತಾ ಇರೋದು ಸರಿ ಇದೆ. ಇವಾಗಿರೋ ಸಮಯದಲ್ಲಿ ನಮ್ಗಿದಕ್ಕಿಂತ ಬೇರೆ ಆಪ್ಷನ್ ಇಲ್ಲ. ನಿಜ ಆಂಟಿ, ನನಗ್ ಅರ್ಥ ಆಗುತ್ತೆ. ಆದ್ರೆ ಆ ಶಿವರಾಜ್ನ ನೆನೆಸ್ಕೊಂಡ್ರೆ ನನಗ್ ಭಯ ಆಗುತ್ತೆ. ನಾವಿದೀವಲ್ಲಮ್ಮ, ಅಂತ ಸಮಯ ಬಂದ್ರೆ ಏನ್ ಮಾಡ್ಬೇಕೋ ನಾವ್ ನೋಡ್ಕೊಳ್ತೀವಿ. ನಿನ್ಗೇನೂ ಆಗಲ್ಲ. ನಿಜವಾಗ್ಲೂ ನೋಡ್ಕೋತೀರಾ? ಪ್ರಾಮಿಸ್. ಸರಿ ಮೈಥಿಲಿ, ನೀನ್ ಬೇಗ ಹೋಗಿ ಬೇಗ ಬಾ. ಇಲ್ಲ ಅಂದ್ರೆ ಅವನ್ ಸಾಯ್ತಾನೋ ಇಲ್ಲ ನಾನ್ ಸಾಯ್ತೀನೋ ಏನೋ ಒಂದಾಗುತ್ತೆ. ಚಿಚಿ, ಆ ತರದೆಲ್ಲ ಆಗೋಕ್ ಬಿಡಲ್ವೇ? ಬೇಗ ಬಂದ್ಬಿಡ್ತೀನಿ. ಥ್ಯಾಂಕ್ಸ್ ಕಣೆ. ಥ್ಯಾಂಕ್ ಯು ಸೋ ಮಚ್. ಸರಿ ಕಣೆ. ಉತ್ತಮ್ ಅವ್ರು ಎಲ್ಲಿದ್ದಾರೆ? ಅಲ್ಲಿ ನೋಡಿ, ಹೀರೋಯಿನ್ನ ಕಾಪಾಡೋದಕ್ಕೆ ಹೀರೋ ಬಂದೇ ಬಿಟ್ಟ. ಸುಹಾಸಿನಿ, ಎಂಥ ಪರಿಸ್ಥಿತಿಲೂ ಉತ್ತಮ್ ಮೈಥಿಲಿನ ಮೀಟ್ ಮಾಡಬಾರ್ದು. ಮೀಟ್ ಮಾಡಿದ್ರೆ ಏನೋ ಒಂದ್ ಮಾಡಿ ಖಂಡಿತ ಈ ಮದ್ವೆನ ನಿಲ್ಲಿಸ್ಬಿಡ್ತಾನೆ. ಹೌದು ಅತ್ತೆ, ಮೈಥಿಲಿನ ಮೀಟ್ ಮಾಡ್ದೇ ಇರೋ ಹಾಗೆ ನಾನ್ ನೋಡ್ಕೋತೀನಿ. ಉತ್ತಮ್, ಇದು ನಮ್ಮನೆ ಅಲ್ಲ, ಬೇರೆಯವ್ರ ಮನೆಯಲ್ಲಿ ಇದೀವಿ. ನಿನ್ನಿಂದ ಎಂಥ ತಪ್ಪಾದ್ರೂ, ಈ ಮದ್ವೆಗೆ ಏನೇ ತೊಂದರೆ ಆದ್ರೂ ಆಗ ಎಲ್ಲರ ಮುಂದೆ ಹೋಗೋದು ನಮ್ಮ ಮರ್ಯಾದೆ, ನಾವು ಕೊಟ್ಟಿರೋ ಮಾತು. ಆಲ್ರೆಡಿ ಮನೆ ಹತ್ರನೂ ಇದನ್ನೇ ಹೇಳಿದ್ರಲ್ಲ.
ಅಂದ್ರೆ ಈ ನಡುವೆ ತಾವು ಕೊಟ್ಟಿರೋ ಮಾತನ್ನ ಉಳಿಸ್ಕೊಳ್ಳೋದಿಲ್ಲ ಅಂತ ನಿಮ್ಮಮ್ಮ ಮತ್ತೆ ಮತ್ತೆ ಹೇಳ್ತಾ ಇರ್ತಾರೆ. ಯಾವುದೋ ಒಂದು ರೀತಿ ಮೈಥಿಲಿನ ಮೀಟ್ ಮಾಡಿ ಇಬ್ರು ಬಂಗಾರ ರಾಜು ಹತ್ರ ಹೋಗಿ ಬಂಟಿ ಮೇಲಿರೋ ಕೇಸ್ನ ವಿಡ್ರಾ ಮಾಡಿ ಮದುವೆ ನಿಲ್ಸೋಣ ಅನ್ಕೊಂಡ್ರೆ ಅಮ್ಮ ನೋಡಿದ್ರೆ ಮೈಥಿಲಿನ ಮೀಟ್ ಮಾಡೋಕೆ ಬಿಡ್ತಿಲ್ಲ. ಈಗ ಮೈಥಿಲಿನ ಹೇಗ್ ಮೀಟ್ ಮಾಡೋದು? ಹೇಗಿಲ್ಲಿಂದ ತಪ್ಪಿಸ್ಕೊಳ್ಳಿ? ಲೇ ಶಂಕರ, ನೋಡಿದ್ಯಾ ಆ ಸುಹಾಸಿನಿ ಏನೋ ಮೈಥಿಲಿನ ಓಡ್ ಹೋಗದಾಗೆ ಸುಲೋಚನನ ಶುಭಪ್ರಭಾನ ಕಾವಲಿಗಿಟ್ರೆ ಆ ಉತ್ತಮ್ ನೋಡಿದ್ರೆ ಮೈಥಿಲಿನ ಎತ್ಕೊಂಡು ಹೋಗಕ್ ಬಂದಿದ್ದಾನೆ ಕಣೋ. ಹೌದು ಮಾಮ, ಅದಕ್ಕೆ ಅಲ್ವಾ ಆ ಉತ್ತಮ್ನ ಸುಹಾಸಿನಿ ಮತ್ತೆ ಲೀಲಾಕೃಷ್ಣ ಇಬ್ರು ಕಂಟ್ರೋಲ್ ಮಾಡ್ತಿರೋದು. ಅವ್ರ ತಲೆ ಅವ್ರು ತಡೆದ್ಬಿಟ್ರೆ ಇವನು ಸುಮ್ಮನೆ ಇರ್ತಾನ? ಏನಾದ್ರೂ ಮಾಡಿ ಹೋಗ್ತಾನೆ, ಮೈಥಿಲಿನ ಮೀಟ್ ಮಾಡ್ತಾನೆ, ಈ ಮದುವೆ ನಿಲ್ಸೋದಕ್ಕೆ ಪ್ರಯತ್ನ ಮಾಡ್ತಾನೆ. ಅವನ್ ಮದ್ವೆ ನಿಲ್ಸ್ತಾ ಇದ್ರೆ ನಾನೇನ್ ಸುಮ್ನೆ ಕೂತ್ಕೊಂಡು ನೋಡ್ತಾ ಇರ್ತೀನ? ಅವನ್ ಮದ್ವೆ ನಿಲ್ಸೋಕ್ ಮುಂಚೆ ಅವನ್ ಕುತ್ತಿಗೆ ಹಿಸ್ಕಿ ಉಸಿರು ನಿಲ್ಸ್ಬಿಡ್ತೀನಿ. ಕರೆಕ್ಟಾಗಿ ಹೇಳ್ದೆ ಕಣೋ. ಆ ಉತ್ತಮ್ ಇದಾನಲ್ಲ ತುಂಬಾ ಬುದ್ಧಿವಂತ. ಏನಾದ್ರೂ ಮಾಡಿ ಮದುವೆ ನಿಲ್ಸೋದ್ರೊಳಗೆ ನಮ್ ಗ್ಯಾಂಗನ್ ಕರೆಸಿ ಇದೇ ಮದುವೆ ಮಂಟಪದಲ್ಲಿ ಅಡ್ಡಡ್ಡ ಕತ್ತರಿಸಾಕ್ತಾನ. ನನ್ನ ಮದುವೆಲಿ ಅವನ ಸಾವು ನೋಡ್ಬೇಕು. ಏ ಶಿವರಾಜ, ಎಷ್ಟು ಧೈರ್ಯನೋ ನಿನಗೆ? ಮದುವೆ ಮಂಟಪದಲ್ಲಿ ನನ್ನ ಮೊಮ್ಮಗನ್ನ ಸಾಯಿಸ್ತೀನಿ ಅಂತ ಹೇಳ್ತೀಯ? ಪವಿತ್ರವಾದ ಮದುವೆ ಮಂಟಪದಲ್ಲಿ ಅವನ ಶವ ನೋಡ್ತೀನಿ ಅಂತ ಹೇಳ್ತೀಯ? ಲೈ ಮುದ್ಕ, ನಿನಗೆಷ್ಟು ಧೈರ್ಯ ಇದ್ರೆ ನನ್ನ ಮೇಲೆ ಕೈ ಮಾಡ್ತೀಯೋ? ಸುಮ್ಮನಿದ್ರೆ ಓವರ್ ಆಕ್ಷನ್ ಮಾಡ್ತಾ ಇದ್ಯಾ? ಸಾಯಿಸಿ ಬಿಸಾಕ್ತೀನಿ ನಿನ್ನ ಮುದ್ಕ. ದೇವ್ರಂತ ನಮ್ಮ ತಾತನ ಮೇಲೆ ಕೈ ಮಾಡೋಕೆ ಎಷ್ಟು ಧೈರ್ಯ ನಿಂಗೆ? ನಮ್ಮ ಮುಂದೆನೆ ಕೈ ಎತ್ತತ್ಯಾ ನಿನ್ನ? ಏನೋ ಇದು ದೌರ್ಜನ್ಯ? ಅವ್ರು ನಮ್ಮನ್ನ ಹೊಡಿಬೋದು, ಆದ್ರೆ ನಾವು ಹೊಡೆದ್ರೆ ತಪ್ಪ? ನನ್ನ ಫ್ರೆಂಡ್ಗೆ ಹೊಡಿತೇನೆ. ಹೊಡಿಯೋದಲ್ಲ, ನಮ್ಮ ತಾತನ ಮೇಲೆ ಕೈ ಮಾಡಿದ್ದಕ್ಕೆ ಇಬ್ರು ಪ್ರಾಣನೂ ತೆಗ್ದ್ಬಿಡ್ತೀನಿ ನೋಡು. ಬಿಡು ಉತ್ತಮ್, ಇವನಿಗೆ ಹೊಡೆದ್ರು ಒಂದೇ, ನಾಯಿಗೆ ಹೊಡೆದ್ರು ಒಂದೇ. ಲೇ ಶಿವರಾಜ, ಸರಿಯಾಗಿ ಕೇಳಿಸ್ಕೋ. ಈ ರಾಮಯ್ಯ ಜೀವಂತವಾಗಿರೋವರೆಗೂ ನನ್ನ ಮೊಮ್ಮಗನ ಮೇಲೆ ಕೈ ಮಾಡೋಂಥ ಗಂಡಸು ಇನ್ನೂ ಹುಟ್ಟಿಲ್ಲ ಕಣೋ. ಅವನ್ನ ಸಾಯಿಸ್ಬೇಕು ಅಂದ್ರೆ ಮೊದಲು ನನ್ನ ಸಾಯಿಸ್ಬೇಕು. ಅಣ್ಣ, ಮಾವ ಏನ್ ಹೇಳಿದ್ರು ಅಂತ ಕೇಳಿಸ್ಕೊಂಡ್ಯಾ? ಬರೀ ನೋಡೋದೇನ್ ಸಿಸ್ಟರ್, ಕಿವಿಯಾರೆ ಕೇಳಿಸ್ಕೊತಾ ಇದೀನಲ್ಲ. ಅವ್ರ ಮೊಮ್ಮಗನ್ ತಂಟೆಗೆ ಬಂದ್ರೆ ಪ್ರಾಣ ತೆಗೆದ್ಬಿಡ್ತೀನಿ ಅಂತ ವಾರ್ನಿಂಗ್ ಕೊಡ್ತಾ ಇದಾರೆ. ಅಷ್ಟೇ ಅಲ್ಲ, ನನ್ನ ದೇಹದಲ್ಲಿ ಪ್ರಾಣ ಇರೋವರೆಗೂ ನನ್ನ ಮೊಮ್ಮಗಳ ಮೈಥಿಲಿಗೂ ನಿನಗೂ ಮದುವೆ ಆಗಲ್ಲ. ಈ ರಾಮಯ್ಯ ಆಗಕ್ಕೂ ಬಿಡಲ್ಲ. ಅಣ್ಣ ಕೇಳಿಸ್ಕೊಂಡ್ಯಾ? ನನ್ ಮೊಮ್ಮಗಳು ಮೈಥಿಲಿ ಅಂತ ಇದ್ದಾರಲ್ಲ, ಒಂದ್ ವೇಳೆ ಅವಳು ಕೂಡ ಇವ್ರ ಮೊಮ್ಮಗಳೇನಾ? ಅಲ್ಲ, ಮೈಥಿಲಿ ಯಾಕೆ ಇವ್ರ ಮೊಮ್ಮಗಳಾಗ್ತಾಳೆ? ಮೈಥಿಲಿ ಸತ್ಯವತಿ ಮಗಳಲ್ವಾ? ಏನು ಅಣ್ಣ, ಈ ಮೈಥಿಲಿ ಹೆಸರು ಕೇಳ್ತಿದ್ರೇನೆ ನನ್ಗೆ 20 ವರ್ಷಗಳ ಹಿಂದೆ ಇದ್ದ ಆ ತುಳಸಿ ನೆನ್ಪಾಗ್ತಾಳೆ. ಒಂದ್ ವೇಳೆ ಏನಾದ್ರೂ ಈ ಮೈಥಿಲಿ ಮಾವನವರ ಅಕ್ರಮ ಸಂಬಂಧ ಇಟ್ಕೊಂಡಿದ್ದ ಅವಾಗ ನಮ್ ಮನೆಗ್ ಬಂದಿದ್ಲಲ್ಲ, ಆ ತುಳಸಿ ಮಗಳು ಅಲ್ಲ ಅಲ್ವಾ? ಅಂದ್ರೆ ಈ ಮೈಥಿಲಿ ಅವಳು ಹುಟ್ಟಿರೋ ಮಗುನ? ಅಂದ್ರೆ ನನ್ ಮಗಳ? ಇಲ್ಲ ಇಲ್ಲ, ಸಾಧ್ಯನೇ ಇಲ್ಲ. ಮೈಥಿಲಿ ನನ್ ಮಗಳಲ್ಲ. ಅಣ್ಣ, ಏನು ಮಾತಾಡ್ತಾನೆ ಇಲ್ಲ. ಈ ಮೈಥಿಲಿ ಆ ತುಳಸಿ ಮಗಳಲ್ಲ ಅಲ್ವಾ? ನೀನೊಳ್ಳೆ ಸಿಸ್ಟರ್. ಆ ತುಳಸಿಗೂ ಈ ಮೈಥಿಲಿಗೂ ಏನಾದ್ರೂ ಹೋಲಿಕೆ ಅನ್ನೋದಿದ್ಯಾ? ಅವಳು 100%. ಅಲ್ಲಿ ನೋಡು ನೋಡು,
ಈ ಮೈಥಿಲಿನೇ ಬೇರೆ ಆ ತುಳಸಿನೇ ಬೇರೆ. ಹಾ, ಮತ್ತೆ ಮಾವನವರು ನನ್ನ ಮೊಮ್ಮಗಳು ಅಂತ ಯಾಕೆ ಹೇಳಿದ್ರು? ಏನೋ ಮಾತಾಡುವಾಗ ಫ್ಲೋ ಅಲ್ಲಿ ಹಂಗಂದ್ರೇನೋ. ಈ ನೋಡು, ನೀನು ಗಾಬರಿ ಆದರೆ ನನಗೂ ಗಾಬರಿ ಆಗಲ್ವಾ? ಏನಣ್ಣ ಈ ಮೈಥಿಲಿ ಆ ತುಳಸಿ ಮಗಳು ಅಂದ್ರೆ ನೀನ್ ಯಾಕೆ ಇಷ್ಟೊಂದು ಬೇವರ್ತಾ ಇದ್ಯಾ? ಅದು ತುಂಬ ಬಿಸಿಲು ಇದೆಯಲ್ಲ ಸಿಸ್ಟರ್, ಅದರಲ್ಲಿ ಈ ಬಟ್ಟೆ ಬೇರೆ, ಅದಕ್ಕೆ ಬೆವರ್ತಾ ಇದ್ದೀನಿ. ಇದೇ ಲಾಸ್ಟ್ ಅಂಡ್ ಫೈನಲ್ ವಾರ್ನಿಂಗ್ ನಿನಗೆ. ಇನ್ನೊಂದು ಸಲ ನನ್ನ ಮೊಮ್ಮಗನ ತಂಟೆಗೆ ಬರಬೇಕು ಅನ್ಕೊಂಡ್ರು, ನನ್ನ ಮೊಮ್ಮಗಳನ್ನ ನೀನ್ ಮದುವೆ ಮಾಡ್ಕೊಳ್ಳೋಕೆ ಅಂತ ನೋಡಿದ್ರು, ನಾನು ನಿನ್ ಶವನ ನೋಡ್ಬೇಕಾಗತ್ತೆ. ಹುಷಾರು, ಬಾ ಮೊಮ್ಮಗನೆ. ಸಾಯಿಸ್ಬಿಡ್ತೀನಿ. ನಾನಾಗಿದ್ರೆ ಪ್ರಾಣ ತೆಗ್ದ್ಬಿಡ್ತಿದ್ದೆ. ಹಾ ತೆಗೆದಿಲ್ಲಪ್ಪ ಪ್ರಾಣ. ಅವನೊಂದು ಕೊಡ್ತಾ ಇದ್ದಾಗೆ ಹೋಗಿ ಕೆಳಗೆ ಬಿದ್ಯಲ್ಲೋ. ಪ್ರಾಣ ತೆಗಿತಾನಂತೆ ಪ್ರಾಣ. ಲೈ, ಪ್ರಾಣ ಆಮೇಲೆ ತೆಗಿಬೋದು. ಆ ಉತ್ತಮ್ ಎಲ್ಲಿ ಹೋಗಿ ಏನ್ ಮಾಡ್ತಾನೋ ನೋಡೋಣ, ಬಾ ನಡಿ. ಅಣ್ಣ, ಮಾವನವರು ಮೈಥಿಲಿನ ನನ್ ಮೊಮ್ಮಗಳು ಅಂತ ನಿಜವಾಗ್ಲೂ ಹೇಳಿದ್ರೇನು ಅಂತ ನನಗ್ಯಾಕೋ ಅನುಮಾನ ಬರ್ತಿದೆ. ಏನಂದ ಸಿಸ್ಟರ್? ಹೌದು ಅಣ್ಣ, ಈ ಮೈಥಿಲಿಯ ತುಳಸಿ ಮಗಳೇ ಆಗಿರ್ತಾಳೆ. ಅದಕ್ಕೆ ಮಾವನವರು ಅವಳ ಮೇಲೆ ಅಷ್ಟೊಂದು ಪ್ರೀತಿ, ಅಷ್ಟೊಂದು ಅಭಿಮಾನನ ತೋರಿಸ್ತಾ ಇದ್ದಾರೆ. ನಿಜವಾಗ್ಲೂ ಅವರಿಬ್ರ ಮಧ್ಯ ಯಾವುದೂ ಸಂಬಂಧ ಇಲ್ಲದೆ ಹೋಗಿದ್ರೆ, ಏನು ಕಾರಣನೇ ಇಲ್ಲದೆ ಅವಳನ್ನ ಯಾಕೆ ಟ್ವೀಟ್ ಮಾಡ್ತಾರೆ? ಈ ಮದ್ವೆಗೆ ಯಾಕೆ ಬರ್ತಾರೆ? ಅದು ಅಲ್ಲದೆ ಅವಳು ನನ್ನ ಮೊಮ್ಮಗಳು, ಈ ಮದ್ವೆ ನಡೆಯಲ್ಲ ಅಂತ ಶಿವರಾಜ್ಗೆ ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಅಂದ್ರೆ ಈ ಮೈಥಿಲಿಗೂ ಮಾವನವ್ರಿಗೂ ಏನೋ ಗಟ್ಟಿಯಾದ ಸಂಬಂಧನೇ ಇರಬೇಕು. ಈಗೇನ್ ಮಾಡೋದು ಸಿಸ್ಟರ್? ನನ್ನ ಅನುಮಾನ ಒಂದ್ ವೇಳೆ ನಿಜ ಆದ್ರೆ ಈ ಮೈಥಿಲಿನ ಅಪ್ಪಿ ತಪ್ಪಿನೂ ನಾವು ಕ್ಷಮಿಸಬಾರ್ದು. ನಾನು ಅವಳ ಅಂತ್ಯ ನೋಡ್ಬೇಕು, ಶಾಶ್ವತವಾಗಿ ದೂರ ಮಾಡ್ಬೇಕು. ಅಬ್ಬ, ನನ್ನ ಮನಸ್ಸಲ್ಲಿರೋ ಮಾತನ್ನ ನೀನು ಹೇಳಿಬಿಟ್ಟೆ ಸಿಸ್ಟರ್. ಅವಳೇನಾದರೂ ನನ್ನ ಮಗಳೇ ಆಗಿದ್ರೆ ಮೊದಲು ನಾನು ಮಾಡಿದ ಪಾಪ ಹೊರಗೆ ಬಂದ್ಬಿಡುತ್ತೆ. ಆಮೇಲೆ ಅತ್ತೆ ನನ್ನ ಕುತ್ತಿಗೆ ಪಟ್ಟಿ ಹಿಡಿದು ಆಚೆ ಹೋಗ್ಬಿಡ್ತಾರೆ. ಹಾಗಾಗಬಾರ್ದು ಅಂದರೆ ಅವಳು ನನ್ನ ಮಗಳು ಅನ್ನೋ ಪ್ರೀತಿ ಕರುಣೆ ಏನೂ ಇಲ್ಲದೆ ಅವಳನ್ನ ಎತ್ತು ಬಿಡಬೇಕು. ನಾನು ಹೇಳಿದ್ದು ನಿಜ ಅಂತ್ಯ ಸುಳ್ಳು ಅಂತ್ಯ? ಮನುಷ್ಯರ ಪ್ರಾಣ ತೆಗಿಬೇಕು ಅಂದರೆ ನನಗೆ ಸ್ವಲ್ಪ ಭಯ ಆಗುತ್ತೆ ಸಿಸ್ಟರ್. ತಪ್ಪು ತಿಳ್ಕೊಬೇಡ, ಇದೊಂದು ವಿಷಯದಲ್ಲಿ ನನ್ನ ಬಿಟ್ಬಿಡು. ಮಾವನವ್ರು ಹೇಳ್ದ ಹಾಗೇನೆ ಮೈಥಿಲಿ ಅವ್ರ ಮೊಮ್ಮಗಳಾಗಿದ್ರೆ ಯಾವುದೇ ಕಾರಣಕ್ಕೂ ಅವಳನ್ನು ಕ್ಷಮಿಸಲ್ಲ. ಅಬ್ಬಾ, ಈ ಗಿಟ್ಟಪ್ಪಲ್ಲಿ ನಿನ್ನನ್ನು ಯಾರೇ ನೋಡಿದ್ರು ನಾನೇ ಅನ್ಕೋತಾರ ಕಣೆ. ಹಿಂದೆಯಿಂದ ನೋಡಿದ್ರೆ ಹಾಗೆ ಅನ್ಕೋತಾರೆ. ಅಕಸ್ಮಾತ್ ರೂಮ್ ಒಳಗ್ ಬಂದು ನನ್ನನ್ನ ಯಾರಾದ್ರೂ ಡೈರೆಕ್ಟ್ ಆಗಿ ನೋಡಿದ್ರೆ ನಾನು ನೀನು ಸರಿಯಾಗಿ ಸಿಕ್ಕಾಕೊಳ್ತೀವಿ ಕಣೆ. ನೀನೇನು ಟೆನ್ಷನ್ ಮಾಡ್ಕೋಬೇಡ. ನಾನ್ ಹೊರಗಡೆ ಹೋಗಿ ವಾಪಸ್ ಬರೋವರೆಗೂ ಯಾರು ನಿನ್ ಹತ್ರ ಬರ್ದೇ ಇರೋ ಹಾಗೆ ನೋಡ್ಕೊಳ್ಳೋಕೆ ಇವರಿಬ್ರು ಇದಾರಲ್ವಾ? ಹೌದಮ್ಮ, ನಾವಿದ್ಮೇಲೆ ನಿನ್ ಹತ್ರಕ್ಕೆ ಯಾರು ಬರ್ತಾರೆ ಹೇಳು? ಅವ್ರು ಬರ್ತೀನಿ ಅಂದ್ರೆ ನಾವು ಬಿಟ್ಬಿಡ್ತೀವ ಹೇಳು? ಏನಾದ್ರೂ ಮಾಡಿ ತಡಿತೀವಿ. ನೀನೇನು ಟೆನ್ಷನ್ ಮಾಡ್ಕೋಬೇಡ. ಮೈಥಿಲಿ, ಇವಾಗ ಏನ್ ಮಾಡೋದಮ್ಮ? ಆಂಟಿ, ಒಂದ್ಸಲ ಉತ್ತಮ್ ಅವ್ರಿಗೆ ಫೋನ್ ಮಾಡ್ಬೇಕು. ಅವ್ರು ಬರ್ಲಿಲ್ಲ ಅಂದ್ರೆ ಈ ಸಮಸ್ಯೆಗೆ ಪರಿಹಾರ ಸಿಗಲ್ಲ. ಹಾಗಾದ್ರೆ ನನ್ ಫೋನಿಂದ ಮಾಡು. ಬೇಡ,